सर्व विद्यामृताकाय नमः कविसगणनाकाय नमः भविकायतनाकाय नमः कुमार ब्रह्मचारण्ये नमः रत्नकुण्डलदीप्तमते नमः सञ्चालयद्वालम्बदिगन्धे वैद्यासत्वग्नं करानाकाय नमः इंद्रजित ब्रह्माचार्य नमः वर्धनदशा भावे नमः लोकभज्या नमः जाम्बवत्प्रीतिवर्धनाय नमः श्री सीतापादसेवान्ताय नमः श्रीरामाञ्जनं कौसलेन्द्राय महनीय गुणात्मने चक्रवर्तिधनोध्याय सार्वभौमाय मङ्गलम् असाध्या साधको दैवासाध्यं तव किं मद रामदूत कृपा सिन्धामत्कार्य साधे प्रभा महाज्ञानस्वरूपेत ಸ್ವಲ್ಪ ಜಾಗ ಬಿಡಿ मानुष्याकस्य विष्णुगुरुस्य वेङ्कटेश्वरस्य जयन्तनमिह ओंकरमस्य चैतन्यमिह ऐश्वर्यमिह नमः पादकजर्महकाय नमः सर्वरोगहरम प्रभवे नमः बलासिद्धिकरावश्य क्षेत्रराकुमरभुजमबला मराकुरामाधुमप्रजापतिवनोक्षण क्षणाक्षन्दङ्काप्रधीराजुरहिराण माधवसुरिकनागतपणिमं धीराजुरहिराणं मर्मकदान्तं शान्तमंबसकटरामकथागीताभ्यजना पण्डमज्रदस्त्रमार्गदीर् लोकाभिरामं श्रीरामं भ्रजा भुजानमं जन्मापदापदत्तारं धातारं सर्वसम्मद लोकाभिरामं श्रीरामं भुजो भुजो नमाम्यहं श्रीगुरुभ्यो नमः परमगुरुभ्यो नमः। ಈ ವಿಶೇಷವಾಗಿ ಇದು ಪೂರ್ವದ ಶ್ರೀರಾಮಾಂಜನೇಯ ದೇವಸ್ಥಾನ ಇವಾಗ ಪ್ರಸಿದ್ಧಿಯಾಗಿದೆ. ಆ ಕಾಲದಲ್ಲಿ ಹುಲಿ ಆಂಜನೇಯ ಅಂತ, ಯಾವಾಗ 800 ವರ್ಷದಿಂದ ಹುಲಿ ಆಂಜನೇಯ ಅಂತ ಹೆಸರು ಇದಕ್ಕೆ. 800 ವರ್ಷದಿಂದ 400 ವರ್ಷದ ಕೆಳಗೆ ಬ್ಯಾಡರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬಂತು. ಬ್ಯಾಡರಳ್ಳಿ ಆಂಜನೇಯ ಸ್ವಾಮಿ ಆದಮೇಲೆ 125 ವರ್ಷದಿಂದ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ. ಆ ಕಾಲದಲ್ಲಿ ವನ್ಯಕುಲ ಕ್ಷತ್ರಿಯರು ನಾಯ್ಡು ವಂಶದವರು ಇದರೆಲ್ಲ ಈ ದೇವಸ್ಥಾನವನ್ನು ಆ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪೂರ್ವದಿಂದ ಬಂದೇ ಇದು ಪೂರ್ವ ಪ್ರಸಿದ್ಧಿಯಾಗಿರೋ ದೇವಸ್ಥಾನ. ಈ ದೇವಸ್ಥಾನದ ಮಹಾತ್ಮ ಏನು ಅಂತಂದರೆ, ವನ್ಯಕುಲ ಕ್ಷತ್ರಿಯ ನಾಯ್ಡು ಸಂಬಂಧ ಈ ಸಂಸ್ಥಾನಕ್ಕೆ ಸೇರಿರೋದು ಈ ದೇವಸ್ಥಾನ ಬಂದು ಆ ಕಾಲದಿಂದ. ಅದರಲ್ಲಿ ಏನಂದರೆ ಇನ್ನೊಂದು ವಿಶೇಷ ಅಂತಂದರೆ, ನಮ್ಮ ಮಧ್ವಾಚಾರ್ಯರು ಬಾಲ್ಯದಲ್ಲಿ ಗಂಟೆ ಇಲ್ಲಿರೋರು 16 ಪ್ರತಿಷ್ಠೆ ಮಾಡಿದ್ದಾರೆ. ಆ 16ರಲ್ಲಿ ನಮ್ಮದು 9ನೇ ಪ್ರತಿಷ್ಠಾಪನೆ. ಆ 9 ಗಂಟೆ ಇಲ್ಲದೆ ಇರೋ ದೇವಸ್ಥಾನದಲ್ಲಿ 9ನೇದು ಇದು ಮಧ್ವಾಚಾರ್ಯ ಮಾಡಿರೋದು. ಅದರಿಂದ ಇದಕ್ಕೆ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ. ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀಬೇಕು ಅಂದರೆ ನಮ್ಮ ರಾಮಾಂಜನೇಯ ಟ್ರಸ್ಟು, ಆಮೇಲೆ ಭಕ್ತಾದಿಗಳು, ಸಾರ್ವಜನಿಕ ಭಕ್ತಾದಿಗಳಿಂದ ಪೂರ್ವದಿಂದ ಬಂದಿದೆ. ಇಲ್ಲಿ ಪ್ರಸಿದ್ಧಿಯಾಗಿ ರಾಮಾಂಜನೇಯ ಶ್ರೀರಾಮನವಮಿ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಮಹೋತ್ಸವ ನಡೆಯುತ್ತೆ. ತಮ್ಮ ಹೆಸರು ಹೇಳಿ ಸ್ವಾಮಿ. ಇಲ್ಲಿ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಶ್ರೀನಿವಾಸ್ ಬಾಬು ಮತ್ತು ಶ್ರೀಧರ್ ಅಂತ DS ಶ್ರೀಧರ್ ಅಂತ ನಾವಿಬ್ಬರು ಇಲ್ಲಿ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮದು ಇದು 4ನೇ ಜನ್ರೇಷನ್ ಇಲ್ಲಿ ಈ ದೇವಸ್ಥಾನದಲ್ಲಿ. ಅವತ್ತಿಂದ 4ನೇ ಜನ್ರೇಷನ್ನಲ್ಲಿ ನಡೀತಾ ಇದೆ. ಅದೇ ಥರ ನಮ್ಮ ಕಾರ್ಯ ಸಮಿತಿ ಕಾರ್ಯದರ್ಶಿಗಳು ಅಷ್ಟೇ ನಮ್ಮ ಹತ್ರ ಚೆನ್ನಾಗಿದ್ದು, ನಾವು ವಂಶ ಪರಂಪರೆ, ಅವರು ವಂಶ ಪರಂಪರೆಯಾಗಿ ಬಂದಿದ್ದಾರೆ, ನಾವು ವಂಶ ಪರಂಪರೆಯಾಗಿ ಬಂದಿದ್ದೀವಿ. ಆದರೆ ಇವತ್ತು ನಾವು ಗಂಡ ಹೆಂಡತಿ ಥರ ಇದ್ದೀವಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ.